ವೆಲ್ಕಮ್ ಟು ಡೇಲಿಯಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಿಳುಕುಳದಲ್ಲಿ ಇದ್ದೇನೆ. ಇಲ್ಲಿ ಅವರು ಹಣ್ಣುಗಳ ಮೇಳ 2025 ಅನ್ನು ಆಯೋಜಿಸಿದ್ದಾರೆ. ಸೊ ಬನ್ನಿ ನಾವು ನೋಡುವ ಯಾವುದೆಲ್ಲ ಹಣ್ಣುಗಳ ಅವರು ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ, ಯಾವೆಲ್ಲ ಹಣ್ಣುಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ, ಸೊ ಎಲ್ಲಿಂದ ಫ್ರೂಟ್ಸನ್ನು ತಂದಿದ್ದಾರೆ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡುವ. ಸೊ ಬನ್ನಿ ನೋಡುವ, ಬನ್ನಿ. ನನಗೆ ರಾಮುಟಮ್ ಪರ್ಚೇಸ್ ಮಾಡಲಿಕ್ಕೆ ಬೇಕು, ಅದಕ್ಕೆ ಬನ್ನಿ ನೋಡುವ ರಾಮುಟಮ್ ಇದೆಯಾ ಇಲ್ಲ ಅಂತ. ನಿಮಗೆ ಯಾವ ಫ್ರೂಟ್ಸ್ ಎಲ್ಲ ಲೈಕ್ ಆಗ್ತದೆ, ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ಎಷ್ಟು ಉಂಟು ಅದೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಫೋಟೋ ಎಲ್ಲ ಕ್ಲಿಕ್ ಮಾಡಿ ಆಯಿತು. ಈಗ ನಾವು ಶಾಪ್ಸಿಗೆಲ್ಲ ಹೋಗ್ತಿದ್ದೇವೆ. ಬನ್ನಿ ನೋಡುವ ಯಾವೆಲ್ಲ ವೆರೈಟಿಯಾದ ಫ್ರೂಟ್ಸ್ ಅವರೆಲ್ಲ ಇಲ್ಲಿ ಈಗ ಎಕ್ಸಿಬಿಷನಿಗೆ ಇಟ್ಟಿದ್ದಾರೆ. ಸೊ ಫಸ್ಟ್ ಶಾಪ್ ಇಲ್ಲಿ MDR ಮ್ಯಾಂಗೋ ಶಾಪ್ ಅಂತ ನಿಮಗೆ ಕಾಣ್ತಾ ಉಂಟಲ್ಲ, ಇಲ್ಲಿ ಡಿಫ್ರೆಂಟ್ ಟೈಪ್ ಇದು ಮ್ಯಾಂಗೋಸ್ ಉಂಟು ನೋಡಿ. ರತ್ನಗಿರಿ, ಅಲ್ಫೋನ್ಸು, ತುಂಬ ವೆರೈಟಿಯಾದ ಮಾವಿನಕಾಯಿ ಇಲ್ಲಿ ಇದೆ. ಡಿಫ್ರೆಂಟ್ ರೇಂಜಲ್ಲಿ ಕೂಡ ಅವರು ಇಟ್ಟಿದ್ದಾರೆ, 100 ರುಪೀಸಿಂದ 200 ರುಪೀಸ್ ತನಕ. ಬನ್ನಿ ಕೇಳುವ ಯಾವೆಲ್ಲ ಮ್ಯಾಂಗೋಗೆ ಎಷ್ಟೆಲ್ಲ ರೇಟ್ಸ್ ಅಂತ. ಈಗ ಮಾವಿನಕಾಯಿ ಎಲ್ಲ ನೋಡುವಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಫ್ರೆಶ್ ಆಗಿರುವ ಫ್ರೂಟ್ಸು. ಈಗ ಬನ್ನಿ ಝೂಮ್ ಆಗಿ ನೋಡುವ ಯಾವುದೆಲ್ಲ ಮ್ಯಾಂಗೋಸ್ ಇಲ್ಲಿ ಅವರು ಮಾರಾಟಕ್ಕೆ ಇಟ್ಟಿದ್ದಾರೆ. ಕೆಜಿ 50 ರೂಪಾಯಿ. ಹಣ್ಣಾಗಿಲ್ಲ, ಇದೊಂದು ಕಡೆಯಲ್ಲಿ ಫುಲ್ ಮ್ಯಾಂಗೋಸ್ ಅವರು ಸೇಲಿಗೆ ಇಟ್ಟಿದ್ರು. ಈಗ ನಾವು ಇನ್ನೊಂದು ಕಡೆಗೆ ಬಂದಿದ್ದೇವೆ. ಇಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸೇಲಿಗೆ ಇಟ್ಟಿದ್ದಾರೆ. ಪ್ಯೂರ್ ದೇಸಿ ಕೌ ಇಂದ ಪ್ರಿಪೇರ್ ಮಾಡಿರುವಂಥ ಪ್ರಾಡಕ್ಟ್ಸ್ ಇವು. ತುಂಬ ವೆರೈಟಿಯಾದ ಐಟಮ್ಸ್ ಉಂಟು. ಶೀತ, ಹೂ ಕಟ್ಟೋದಿಲ್ಲ, ತಲೆನೋವಿದೆ, 4 ಸಾರಿ ಸ್ಮೆಲ್ ತೊಗೊಂಡು ಆಗುತ್ತೆ. ಕಣ್ಣಿಗೆ ತಾಕಿದ್ರೆ ಗುಲ್ಕರ್ ಮಾಡುತ್ತೆ. ಆ ಭಯ ನಿಮಗಿದ್ರೆ ನೀವೇ ನಿಧಾನಕ್ಕೆ ಅವ್ರಿಗೆ ಸ್ಮೆಲ್ ಕೊಡಿ. ಅವರಿಗೆ ಶ್ವಾಸಕೋಶ ಸಂಬಂಧಿ ಅಲರ್ಜಿಗೆ ಆಗುತ್ತೆ. ಡೀಪಾಗಿ ವಾಸನೆ ತುಂಬ 4-5 ಸಾರಿ ಸ್ಮೆಲ್ ತೊಗೊಳ್ಳಿ. ತಲೆನೋವಿದ್ರೆ ಹಣೆಗೆ ಇಲ್ಲಾಂದರೆ ಮತ್ತೆ ರಫ್ ಮಾಡಿ ಮತ್ತೆ ಹೇಳುತ್ತೆ. ಮತ್ತೊಂದು 5-6 ಸಾರಿ ಸ್ಮೆಲ್ ತೊಗೊಂಡ್ರಿ. ಶ್ವಾಸಕೋಶ ಸಂಬಂಧಿ ಅಲರ್ಜಿ, ಮೂಗು ಕಟ್ಟೋದು, ಕಣ್ಣು ಕೆಂಪೋಗೋದು, ಮೂಗು ಸೋದು ಎಲ್ಲ ಬಂದಾಗುತ್ತೆ. 80 ಚೂರು ಹಾಕ್ಕೊಳ್ಳೋದು. 5-6 ಮಂದಿಗೆ 60 ತಿಂಗಳು ಮಾಡ್ತೀವಿ. ಇದು ನೋಡಿ ಮೇಡಮ್, ಗೋಮೂತ್ರದಲ್ಲಿ ಪರ್ಫ್ಯೂಮ್ ಮಾಡಿದ ಈ ದೇಶದ ಇದಕ್ಕೆ ಔಷಧೀಯ ಗುಣಧರ್ಮ ಇರೋದೇ ಸ್ಪೆಷಲ್. ಚರ್ಮದ ಅಲರ್ಜಿ, ತುರಿಕೆ ಇಂಥದ್ದೆಲ್ಲ ಬರೋಂಗಿಲ್ಲ. ಬಾಡಿಗಾರ ಹೊಡಿದ್ರೆ, ಬಟ್ಟೆಗಾರ ಹೊಡಿದ್ರಿ 60 ರೂಪಾಯಿ. ಬಟ್ಟೆ ಮೇಲೆ ಹೊಡೆದ್ರೆ 5-6 ತಾಸು ಇರುತ್ತೆ. ಬಾಡಿ ಮೇಲೆ ಹೊಡೆದ್ರೆ ಬೆವರಿನ್ಸ್ ಮೇಲೆ ಕಂಟ್ರೋಲ್ ಮಾಡುತ್ತೆ. ಪ್ಲಸ್ ಮೈನರ್ ಚರ್ಮದ ಅಲರ್ಜಿ ಅವೆಲ್ಲ ಬರಲ್ಲ. ಅಂದರೆ ಔಷಧೀಯ ಗಿಡಮೂಲಿಕೆ ಹಾಕಿ ಮಾಡಿರೋದು ಪರ್ಫ್ಯೂಮ್ ಬೇಸ್ ಗೋಮೂತ್ರ. ಇದು ಕೆಮ್ಮು ಕಫಕ್ಕೆ
ಇಲ್ಲಿ ಕಾಲು ನೋವಿನ ಮುಲಾಮು, ಇದು ಬಿ ಪಿ ಮತ್ತು ಶುಗರ್ ಎರಡು ಇದ್ರೂ ಬರುತ್ತೆ, ಒಂದೇ ಇದ್ರೂ ಬರುತ್ತೆ. ಇದು ಚರ್ಮ ರೋಗದ ಕಾಯಿಲೆ, ಇದು ವೇಟ್ ಲಾಸ್ಗೆ. ಎಲ್ಲ ಗೋಮೂತ್ರನೇ. ಅದಕ್ಕೆ ಸಂಬಂಧಪಟ್ಟ ಗಿಡಮೂಲಿಕೆ ಹಾಕಿದ್ದಕ್ಕೆ ಆ ಹೆಸರು ಆ ರೇಟು ಆ ರಿಸಲ್ಟ್. ಧಾರವಾಡ ಜಿಲ್ಲಾ ರೈತರು ನಾವು. ಧಾರವಾಡದಿಂದ ಬಂದಿದ್ದೀವಿ. ಹಾಂ, ಇದು ಕುಡಿಯೋದು, ಇದು ಸ್ಮೆಲ್ ತಗೊಳ್ಳೋದ್ರಿಂದ ಮೇಡಮ್ ಸುಮಾರು 12,000 ಮಂದಿ ಕೊರೋನಾ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಆದ ದಾಖಲೆ ಇದೆ. ಇಲ್ಲಿ ನೆಕ್ಸ್ಟ್ ಶಾಪ್ ಯಾವುದಂದರೆ ಫುಡ್ ಐಟಮ್ಸ್ ಇದು. ಇಲ್ಲಿ ಅವರು ಕಟ್ಲೆಟ್, ಬರ್ಗರ್ ಹಾಗೂ ಮಶ್ರೂಮ್ ಮೋಮೋಸ್ ಅವ್ರ ಪ್ರಾಡಕ್ಟ್ಸ್ ಅಮ್ಮ ಮಶ್ರೂಮ್ ಕಡೆಯಿಂದ ಅವರು ಪ್ರಿಪೇರ್ ಮಾಡಿ ಕೊಡ್ತಿದ್ದಾರೆ. ತುಂಬ ರೀಸನೇಬಲ್ ಆಗಿರುವಂಥ ಅಮ್ಮ ಮಶ್ರೂಮ್ಸ್ ಶಾಪ್ ಇದು. ಐ ಥಿಂಕ್ ಇಟ್ ಈಸ್ 40 rupees ಕಟ್ಲೆಟಿಗೆ, ಮಶ್ರೂಮ್ ಕಟ್ಲೆಟಿಗೆ 40 rupees, ಹಾಗೂ ಬರ್ಗರಿಗೆ ಸ್ವಲ್ಪ ಜಾಸ್ತಿ. ಬಟ್ ಇಟ್ ವಾಸ್ ರಿಯಲಿ ವೆರಿ ನೈಸ್. ನನಗೆ ಈಗ ಜಾಕ್ ಫ್ರೂಟ್ ಶಾಪಿಗೆ ಹೋಗಲಿಕ್ಕೆ ಬೇಕು. ಅದಕ್ಕೆ ನಾವೀಗ ಇನ್ನೊಂದು ಕಡೆ ಹೋಗ್ತಿದ್ದೇವೆ. ಹೋಪ್ಫುಲ್ಲಿ ಆ ಕಡೆ ಜಾಕ್ ಫ್ರೂಟಿದ ಐಟಮ್ಸ್ ಎಲ್ಲ ಸೇಲಿಗೆ ಇಟ್ಟಿದ್ದಾರೆ. ಸೊ ನಾವೀಗ ಆ ಕಡೆ ಹೋಗ್ತಾ ಇದ್ದೇವೆ. ಸ್ವಲ್ಪ ಮಳೆ ಕೂಡ ಬರ್ತಾ ಉಂಟು ನೋಡಿ. ಈ ಕಡೆ ಎಲ್ಲ ಫುಲ್ ಫುಡ್ ಐಟಮ್ಸ್, ಚರ್ಮುರಿ, ಬೇಲ್ಪುರಿ, ಪಾನಿಪುರಿ, ಪೊಟೆಟೊ ಟ್ವಿಸ್ಟರ್ಸ್, ಮಕ್ಕಳಿಗೆ ಟಾಯ್ ಶಾಪ್ಸ್, ಅದೆಲ್ಲ ಈ ಏರಿಯಾದಲ್ಲಿ ಅವರೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ತುಂಬ ಜನರು ಬರ್ತಾರೆ. ಇದೆಲ್ಲ ಫೇಮಸ್, ಪಚೋಡಿ ತಿನ್ನಲಿಕ್ಕೆ ಅದೆಲ್ಲ ಐಟಮ್ಸ್ ಫೇಮಸ್. ನೋಡಿ ಎಷ್ಟು ಜನರು ಬಂದಿದ್ದಾರೆ ಇಲ್ಲಿ. ಮಂಗಳೂರಲ್ಲಿ ಈಗ ಫೇಮಸ್ ಏನಂದರೆ ಪೊಟೆಟೊ ಟ್ವಿಸ್ಟರ್ಸ್. ಸೊ ಪೆರಿ ಪೆರಿ ಫ್ರೆಂಚ್ ಫ್ರೈಸ್ ಕೂಡ, ಪೆರಿ ಪೆರಿ ಫ್ರೈಡ್ ಮೋಮೋಸ್, ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಅವರು ಸೇಲ್ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ನಾವು ಇದು ಟ್ರೈ ಮಾಡಿದ್ವಿ. ಸೊ ಇಟ್ ವಾಸ್ ರಿಯಲಿ ವೆರಿ ನೈಸ್. ಇಲ್ಲಿ ಸಿರಿ ತೋಟಗಾರಿಕಾ ಸಂಘ ಅವರ ಕಡೆಯಿಂದ ಪ್ಲ್ಯಾಂಟ್ಸನ್ನು ಸೇಲಿಗೆ ಇಟ್ಟಿದ್ದಾರೆ. ಚಿಕ್ಕು ಪ್ಲ್ಯಾಂಟ್ಸ್, ಮ್ಯಾಂಗೋ ಪ್ಲ್ಯಾಂಟ್ಸ್, ಜಾಕ್ ಫ್ರೂಟ್, ಅವಕಾಡೋ ಹಾಗೂ ಲೆಮನ್ ಪ್ಲ್ಯಾಂಟ್ ಅದೆಲ್ಲ ಸೇಲಿಗೆ ಇಟ್ಟಿದ್ದಾರೆ. ಡಿಫ್ರೆಂಟ್ ಶಾಪ್ಸ್ ಕೂಡ ಇವೆ ಜಸ್ಟ್ ಪ್ಲ್ಯಾಂಟ್ ಸೇಲಿಗೆ. ನಿಮಗೆ ಬೇಕಾದರೆ ಇವರಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ವೆರೈಟಿಯಾದ ಪ್ಲ್ಯಾಂಟ್ಸ್ ಅವರು ಸೇಲಿಗೆ ಇಡ್ತಾರೆ. ಸೊ ಈ ಶಾಪಲ್ಲಿ ಜಾಕ್ಫ್ರೂಟ್ ಹಾಗೂ ಮ್ಯಾಂಗೋಸ್ ಅವರು ಸೇಲಿಗೆ ಇದ್ದಾರೆ. ಜಸ್ಟ್ ಸೇಲಿಗೆ ಮಾತ್ರ ಪ್ರಾಡಕ್ಟ್ಸ್ ಅವರು ಪ್ರಿಪೇರ್ ಮಾಡಬೇಕು ಐಟಮ್ಸ್. ಅದಕ್ಕೆ ನಾವು ಇನ್ನು ಸ್ವಲ್ಪ ವೆಯ್ಟ್ ಮಾಡಬೇಕು. ಬಟ್ ಈಗ ನೆಕ್ಸ್ಟ್ ಶಾಪ್ ನನ್ನ ಫೇವ್ರೇಟ್ ಶಾಪ್ ಶಾಪಿಂಗ್ ಇದು. ಬಟ್ ನಾನೇನು ಪರ್ಚೇಸ್ ಮಾಡಲಿಲ್ಲ. ಯಾಕೆಂದರೆ ನಾನು ಇಲ್ಲಿ ಬಂದದ್ದು ಜಾಕ್ ಫ್ರೂಟ್ ಐಟಮ್ಸ್ ಏನೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಅದೆಲ್ಲ ಟೇಸ್ಟ್ ಮಾಡಲಿಕ್ಕೆ. ಸೊ ಇಲ್ಲಿ ಖಾದಿ ಪ್ರಾಡಕ್ಟ್ಸ್, ಡ್ರೆಸ್ಸಸ್, ಟಾಪ್ಸ್, ಮೆಟೀರಿಯಲ್, ಶಾಲ್ಸ್ ಅದೆಲ್ಲ ಐಟಮ್ಸ್ ಇತ್ತು. ಇಟ್ ವಾಸ್ ರಿಯಲಿ ಟ್ರೆಂಡಿ ಐಟಮ್ಸ್ ಇತ್ತು ಇಲ್ಲಿ. ಬಟ್ ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಲಿಲ್ಲ ಬಿಕಾಸ್ ಐ ಡೆಂಟ್ ವಾಂಟೆಡ್ ಟು ಸ್ಪೆಂಡ್ ಆನ್ ಕ್ಲೋತ್ಸ್ ದಿಸ್ ಟೈಮ್. 1 ಗ್ರಾಮ್ ಗೋಲ್ಡ್ ಪ್ರಾಡಕ್ಟ್ಸ್ ಕೂಡ ಇಲ್ಲಿ ಸೇಲ್ ಮಾಡ್ತಿದ್ರು. ಅದಕ್ಕೆ ಎಷ್ಟು ಜನರು ಇದ್ದಾರೆ ನೋಡಿ. ಲೇಡೀಸ್ ಅವರಿಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ ಅಲ್ಲ. ಸೊ ಆಲ್ಮೋಸ್ಟ್ ತುಂಬ ಜನರು ಲೇಡೀಸ್ ಇದ್ದರು ಇಲ್ಲಿ. ಸೊ ಪ್ರಾಡಕ್ಟ್ಸ್ ಕೂಡ ಒಳ್ಳೆಯದಿತ್ತು. ಸೊ ನೆಕ್ಸ್ಟ್ ಟೈಮ್ ಅವರು ಇಲ್ಲಿ ಬಂದಿದ್ದರೆ ಪ್ಲೀಸ್ ಟು ಪರ್ಚೇಸ್ ಮಾಡಿ. ಇಟ್ಸ್ ರಿಯಲಿ ವೆರಿ ನೈಸ್. ಸೊ ಟ್ರೆಂಡಿ ಆದ ಐಟಮ್ಸ್ ಕೂಡ ಇಲ್ಲಿ ಸಿಗ್ತಾ ಉಂಟು, ನೋಡ್ತಿದ್ದೀರಲ್ಲ. ಇಟ್ಸ್ ರಿಯಲಿ ಗುಡ್. ಸೊ ನೆಕ್ಸ್ಟ್ ಏನಂದರೆ ಹೋಗುವಾಗ ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಬಿಸಿ ನೀರು ಮಾಡುವ ಮಿಷಿನ್. ಸೊ ವಿದಿನ್ ಸೆಕೆಂಡ್ಸ್ ಯು ವಿಲ್ ಗೆಟ್ ರಿಯಲಿ ಹಾಟ್ ವಾಟರ್ ಅಂತ ಅವ್ರು ಹೇಳ್ತಾ ಇದ್ರು. ಸೊ ಜಸ್ಟ್ ನೋಡುವ ಏನು ಹೇಳ್ತಾ ಇದ್ದಾರೆ ಅಂತ. ಬನ್ನಿ.
ಹೌದು ತಕ್ಷಣ ಬರುತ್ತೆ, ಅದು ಸೆಕೆಂಡಲ್ಲಿ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ಲಿ. ನಿಮ್ಮದು ಟ್ಯಾಪ್ ಬರುತ್ತಲ್ಲ ಮೇಡಮ್, ಕೋಲ್ಡ್ ವಾಟರ್ ಟ್ಯಾಪು, ಅದಕ್ಕೇನೆ ಕನೆಕ್ಷನ್ ಮಾಡೋದು ಡೈರೆಕ್ಟ್. ಅದರಿಂದ ಹೋದ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ. ಆಮೇಲೆ ಔಟ್ಸೈಡ್ 1 ಅವರ್ ಯೂಸ್ ಮಾಡಿದ್ರೆ 1 ಯೂನಿಟ್ ಹೋಗುತ್ತೆ. 1 ಯೂನಿಟಲ್ಲಿ ನಿಮಗೆ 7ರಿಂದ 8 ಬಕೆಟ್ ಬಿಸ್ತಾನೆ. ಓಕೆನಾ? ವಾಟರ್ ಲಿಮಿಟೇಷನ್ ಆ್ಯಕ್ಚುಲಿ ಇದನ್ನು ಕೊಡ್ತೇನೆ. ಹೌದು 1900 product, so it is a make in India product with ಎಷ್ಟು $3,170 ಇದೆ ಮೇಡಮ್ MRP. 3,170 ಇದೆ. ಡಿಸ್ಕೌಂಟ್ ಪ್ರೈಸ್ 3,170 ಡಿಸ್ಕೌಂಟ್ ಪ್ರೈಸ್ ಆಗಿ ನಮಗೆ 1,900 ಗೆ ಸಿಗುತ್ತೆ. ಸೊ ಇದು ಇನ್ಸ್ಟೆಂಟ್ ವಾಟರ್ ಹೀಟರ್ ಎಲ್ಲಿಯಾದರೂ ಸಹ ಯೂಸ್ ಮಾಡಬಹುದು. ಥ್ಯಾಂಕ್ ಯು. ನೆಕ್ಸ್ಟ್ ಒಂದು ಚಿಕ್ಕ ಔಟ್ಲೆಟ್ ಇತ್ತು, ಚಿಕ್ಕ ಮಕ್ಕಳಿಗೋಸ್ಕರ ವೆರೈಟಿ ಆದ ರೈಟಿಂಗ್ ಬುಕ್ಸ್. ಇದು ತುಂಬ ಒಳ್ಳೆಯದು, ಯಾಕೆಂದರೆ ಒಂದ್ಸತಿ ಯೂಸ್ ಮಾಡಿದರೆ ನಿಮಗೆ ಇರೇಸ್ ಮಾಡಿ ಒಂದ್ಸತಿ ಬರಿಬೋದು. 2 ವರ್ಷ ಪಾಪುಯಿಂದ ಹಿಡಿದು ಹೈಸ್ಕೂಲ್ ಕಾಲೇಜ್. ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಟೈಪದ್ದು ಪುಸ್ತಕ. ಮಕ್ಕಳಿಗೆ ಕೊಡ್ಬೋದು, ಟೆನ್ಷನೇ ಇಲ್ಲ, ಎಷ್ಟು ಬೇಕಾದರೆ ಬರಿಬೋದು, ಎಷ್ಟು ಬೇಕಾದರೆ ಕ್ಲೀನ್ ಮಾಡ್ಬೋದು. ನೋಡಿ ಉದಾಹರಣೆ ನೋಡಿ, ಅವ್ರು ಇದ್ದಾರಲ್ಲ, ಅವರಿಗಾದ್ರೆ ನೋಡಿ ಸ್ಟಾರ್ಟಿಂಗ್ ಲೆವೆಲ್ ಪೇಂಟಿಂಗ್ ಇದೆ. ನಾರ್ಮಲ್ ಪೇಂಟಿಂಗ್ ಬುಕ್ ತರ್ತೀರಾ ಅಂಗಡಿಯಲ್ಲಿ, ಹೌದಾ? ಬರೆದ್ರೆ ಏನಾಗುತ್ತೆ ಮೇಡಮ್, ಮತ್ತೆ ಎಷ್ಟು ಲಕ್ಷ ಟೈಮ್ ಬೇಕಾದ್ರೂ ಬರಿಬೋದು, ಯಾವ ಬೇಕಾದ್ರೂ ಸೇಮ್ 120 ರೂಪಾಯಿ. ಅದೇ ಥರ ABCDನೂ ಇದೆ, I ಇದೆ, ಮಲ್ಟಿಪರ್ಪಲ್ ಇದೆ, ಈ ಥರ ಪ್ಲೈನ್ ಇದೆ ಮೇಡಮ್ 120 ಪ್ಲೈನ್ ಇದೆ. ರೀರೈಟಬಲ್ ವರ್ಕ್ಬುಕ್ ₹120. ಕಲರಿಂಗ್ ಇದೆ, ಅದೇ ಕಲರ್ ಮಾಡ್ಬೋದು. ಆಮೇಲೆ ಆಕ್ಟಿವಿಟೀಸ್ ಬುಕ್ಸ್ ಇದೆ. ನಿಮ್ಮ ಸ್ಟೋರಿ ಜಾಸ್ತಿ ಇಲ್ಲ, ಆಫೀಸ್ ಇದೆ ಬೆಂಗಳೂರು ಸೇಲಿಗೆ ಬಂದಿದೆ. ನಮ್ಮ ನಂಬರ್ ಕೊಟ್ಟರೆ ನಾವೇ ಕಳಿಸ್ಕೊಡ್ತೀವಿ. ಆ ಥರ ನಂಬರ್ ಕೊಡ್ಬೋದಾ? ನೋಡಿ, ಈ ಬುಕ್ ರೀರೈಟೇಬಲ್ ಬುಕ್. ಇದು ಇಂಗ್ಲೀಷ್ ಆಲ್ಫಬೆಟ್ಸಿಗೆ ತುಂಬ ಒಳ್ಳೆಯದುಂಟು. ಯಾರೆಲ್ಲ ಮಕ್ಕಳೆಲ್ಲ ಬೇಕು ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ತುಂಬ ಈಸಿ. ಬಟ್ ಯೂಸ್ ಮಾಡುವಾಗ ಸ್ಕೆಚ್ ಪೆನ್ಸ್ ಹಾಗೂ ಜೆಲ್ ಪೆನ್ ಯೂಸ್ ಮಾಡಬೇಕು, ಬಾಲ್ ಪೆನ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ವೆರೈಟಿಯಾದ ಬುಕ್ಸ್ ಉಂಟು, ಕಲರಿಂಗ್ ಬುಕ್ಸ್ ಕೂಡ ಉಂಟು. ನಾವು ಒಂದು ಪರ್ಚೇಸ್ ಮಾಡಿದ್ವಿ ಕಿಯಾನಿಗೆ, ಅವನಿಗೆ ತುಂಬ ಲೈಕ್ ಆಯಿತು ಬುಕ್. ನೋಡಬೇಕು ಇನ್ನೆಷ್ಟು ಬರೀತಾನೆ, ಆಟ ಆಡ್ತಾನೆ ಆ ಬುಕ್ಕಲ್ಲಿ ಅಂತ. ಈ ಶಾಪ್ ನನಗೆ ತುಂಬ ಲೈಕ್ ಆಯಿತು, ಯಾಕೆ ಅಂದರೆ ಇದು ವೆರೈಟಿಯಾದ ಪ್ಲ್ಯಾಂಟ್ಸ್ ಅವರು ಸೇಲಿಗೆ ಇಟ್ಟಿದ್ದಾರೆ. ಕೆಲವು ಪ್ಲ್ಯಾಂಟ್ಸ್ ನಾನು ಫಸ್ಟ್ ಟೈಮ್ ನೋಡುವಂಥದ್ದು, ತುಂಬ ಅಂದರೆ ತುಂಬ ಖುಷಿ ಆಯಿತು. ಇಟ್ ವಾಸ್ ರಿಯಲಿ ವೆರಿ ನೈಸ್ ಟು ಸಿ ದೀಸ್ ಪ್ಲ್ಯಾಂಟ್ಸ್. ನಾನು ಪರ್ಚೇಸ್ ಮಾಡಲಿಲ್ಲ, ಬಟ್ ಇಟ್ ವಾಸ್ ಗುಡ್ ಟು ಹ್ಯಾವ್ ಅ ಲುಕ್, ಯಾಕೆಂದರೆ ಗೊತ್ತಾಗಬೇಕಲ್ಲ ಯಾವೆಲ್ಲ ಫ್ರೂಟ್ಸ್ ನಮ್ಮ ಮಂಗಳೂರಲ್ಲಿ ಸಿಗ್ತವೆ ಅಂತ, ಅದಕ್ಕೋಸ್ಕರ. ಸೊ ಈ ಶಾಪಲ್ಲಿ ಬಟರ್ ಫ್ರೂಟ್ ಅವಕಾಡೋ ಅಂತ ಹೇಳ್ತೇವೆ, ಅದು ಸೇಲ್ ಮಾಡ್ತಾಯಿದ್ರು. 1 kg 100 rupees, ಇನ್ನೊಂದು 1 kg 150-200 rupees ಹೇಳ್ತಾಯಿದ್ರು. ಕೂಡ ಫ್ರೆಶ್ ಇತ್ತು. ಅವಕಾಡೋ ಇಸ್ ರಿಯಲಿ ವೆರಿ ಗುಡ್ ಫಾರ್ ಹೆಲ್ತ್. ಅದು ಬ್ರೆಡ್ಡಿಗೆ ನಾವು ಟೋಸ್ಟ್ ಅದು ಕ್ರೀಮ್ ಹಾಕಿ ಸಹ ಮಾಡ್ಬೋದು ಅವಕಾಡೋದು. ಮತ್ತು ನೆಕ್ಸ್ಟ್ ಶಾಪಿಗೆ ಹೋಗುವಾಗ ಅಲ್ಲಿ ನಮಗೆ ಹೋಳಿಗೆ, ಹಲಸಿನ ಹಣ್ಣಿನ ಹೋಳಿಗೆ ಅವರು ಸೇಲ್ ಮಾಡ್ತಾಯಿದ್ರು. ನಾವು ಟೇಸ್ಟ್ ಮಾಡಿದ್ವಿ, ಒಳ್ಳೆದಿತ್ತು ಅದು. ಬಟ್ ನಾವು ಯೂಶ್ವಲಿ ಹೋಳಿಗೆ ತಿಂತೇವಲ್ಲ, ಸೊ ಇಟ್ ವಾಸ್ ಓಕೆ ಕೈಂಡ್, ಅಷ್ಟೇನು ಸೂಪರ್ ಅಂತ ಹೇಳೋದಿಲ್ಲ. ಬಟ್ ಇಟ್ ವಾಸ್ ರಿಯಲಿ ನೈಸ್, ಯಾಕೆಂದರೆ ಫ್ರೆಶ್ ಸಿಗುವಾಗ ತುಪ್ಪೆಲ್ಲ ಹಾಕಿ ಕೊಡುವಾಗ ತುಂಬ ಒಳ್ಳೆಯದಾಗ್ತದೆ. ಈ ಶಾಪ್ ನನಗೆ ತುಂಬ ಲೈಕ್ ಆಯಿತು. ಇಲ್ಲಿ ಪುಲಾವ್ ಇತ್ತು, ಜಾಕ್ಫ್ರೂಟ್ ಫ್ರೈ ಇತ್ತು, ಜಾಕ್ಫ್ರೂಟ್ ಕಬಾಬ್ ಇತ್ತು, ಮಂಚೂರಿ ಇತ್ತು, ತುಂಬ ಒಳ್ಳೆಯದಿತ್ತು. ಸೊ ಇದು ಹೋಮ್ ಮೇಡ್ ಮನೆಯದ್ದು ಅಂತ ನನಗೆ ತುಂಬ ಅಂದರೆ ತುಂಬ ಲೈಕ್ ಆಯಿತು. ಇದು ನನ್ನ ಮೋಸ್ಟ್ ಫೇವ್ರೆಟ್ ಸ್ವೀಟ್ ಜಿಲೇಬಿ.
ಅದು ಕೂಡ ಯಾವ ಜಿಲೇಬಿ? ಹಲಸಿನ ಹಣ್ಣಿನ ಜಿಲೇಬಿ. ಸೊ ಹಲಸಿನ ಹಣ್ಣಿನ ಜಿಲೇಬಿ ಅವರು ಫ್ರೆಶ್ ಆಗಿ ಮಾಡಿ ಕೊಡ್ತಿದ್ರು. 250 ಗ್ರಾಮ್ಸಿಗೆ 100 ರುಪೀಸ್. ಸೊ ತುಂಬ ಜನರು ಇಲ್ಲಿ ಬರ್ತಾಯಿದ್ರು. ಬಿಸಿಯಾಗಿ ತಿನ್ನುವಾಗ ತುಂಬ ಖುಷಿ ಆಗ್ತದೆ. ನಿಮಗೆ ಇದು ಟೇಸ್ಟ್ ಮಾಡಲಿಕ್ಕೆ ಬೇಕಾದರೆ ಬೆಂದೂರ್ ಚರ್ಚ್ ಹಾಲ್, ಸೆಬೆಸ್ಟಿನ್ ಚರ್ಚ್ ಹಾಲಲ್ಲಿ ಜೂನ್ 21, 2025 ಹಾಗೂ ಜೂನ್ 22, 2025 ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆ ತನಕ ಅವರು ಹಲಸಿನ ಪರ್ಬ ಅಂತ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ತುಂಬ ಫುಡ್ ಸ್ಟಾಲ್, ಫನ್ ಸ್ಟಾಲ್ ಹಾಗೂ ವೆರೈಟಿಯಾದ ಐಟಮ್ಸ್ ಅವರು ಸೇಲಿಗಿಟ್ಟಿದ್ದಾರೆ. ಫುಡ್ ಐಟಮ್ಸ್ ಕೂಡ ಉಂಟು, ಹಲಸಿನ ಹಣ್ಣಿನಲ್ಲಿ ಮಾಡಿರುವಂಥದ್ದು. ಸೊ ಪ್ಲೀಸ್ ನೀವು ಹೋಗಿ ಅಟೆಂಡ್ ಆಗಿ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆ ಹೋಗಿ. ಯಾಕೆಂದರೆ ಈಗ ಜಾಕ್ ಫ್ರೂಟ್ ಎಲ್ಲ ತುಂಬ ಕಡಿಮೆ ಎಲ್ಲ ಸಿಗೋದು. ಅದಕ್ಕೆ ಜಾಕ್ ಫ್ರೂಟಿಂದ ಮಾಡಿರುವ ಎಲ್ಲ ಐಟಮ್ಸ್ ಎಲ್ಲ ನೀವು ಒಂದ್ಸತಿ ಟೇಸ್ಟ್ ಮಾಡಿ ಆಯಿತಾ. ತುಂಬ ಖುಷಿ ಆಗ್ತದೆ. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. Let's go. ಇಲ್ಲಿ ಇನ್ನೊಂದು ಸ್ಟಾಲ್ ಇತ್ತು, ನೈಟೀಸ್ ಹಾಗೂ ಕುರ್ತಾ ಐಟಮ್ಸ್ ಹಾಗೂ ಕೆಲವು ಕಷಾಯ ಪೌಡರ್ ಎಲ್ಲ ಸೇಲ್ ಮಾಡ್ತಿದ್ರು, ಹೋಮ್ ಮೇಡ್ ಪ್ರಾಡಕ್ಟ್ಸ್. ಇಲ್ಲಿ ಕೂಡ ಹ್ಯಾಂಡಿಕ್ರಾಫ್ಟ್ ಖಾದಿದೆಲ್ಲ ಐಟಮ್ಸ್ ಇತ್ತು. ಎಲ್ಲ ಪ್ಯಾಕೆಟಿಗೆ ₹20. ಹಾಗೂ ಇಲ್ಲಿ ಸ್ಪ್ರೇ ಐಟಮ್ಸ್ ಕೂಡ ಇತ್ತು, ಕಿಚನ್ ಐಟಮ್ಸ್ ಹಾಗೂ ಬೇರೆ ಕಟ್ಟಿಂಗ್ ಐಟಮ್ಸ್ ಕೂಡ ಇತ್ತು. ರೀಸನೇಬಲ್ ಆಗಿತ್ತು. ಪಂಪ್ ಮಾಡಿ ಒಂದು 15ರಿಂದ 20 ಸಲ ನೋಡಿ. ನಾಸರ್ ಟೈಟ್ ಇತ್ತು ನನಗೆ. ಈ ಥರ ಸ್ಪ್ರೇ ಮಾಡಲಿಕ್ಕೆ ಬರುತ್ತೆ. ಗಾರ್ಡನ್ಗೆ, ಇಂಟೀರಿಯರ್, ಗಾಡಿ ಫಾರ್ಮ್ ವಾಶ್ ಮಾಡ್ತಾರೆ, ಎಲ್ಲದಕ್ಕೆ ಯೂಸ್ ಮಾಡ್ತಾರೆ. ಇದನ್ನೇ ಆಫ್ಟರ್ ಡೋಸ್ ಮಾಡಿದ್ರೆ ಒಂದು 15 ಫುಟ್ ಅವರಿಗೆಲ್ಲ ಹೈಟ್ ಬಳ್ಳಿ ಗಿಡಕ್ಕೆಲ್ಲ ಸ್ಪ್ರೇ ಮಾಡ್ತಾ ಈ ಅಂಕಲ್ ತುಂಬ ಟೈಪ್ ಇದು ಸೀಡ್ಸ್ ಅವರು ಸೇಲ್ ಮಾಡ್ತಾಯಿದ್ರು. ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್, ವೆಜಿಟೇಬಲ್ಸ್ ಕೂಡ ಅವರು ಸೀಡ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ನಾವು ಒಂದೆರಡು ಪರ್ಚೇಸ್ ಮಾಡಿದ್ವಿ. ಸೊ ಇನ್ನೊಂದು ಇಲ್ಲಿ 1.5 ವರ್ಷದಲ್ಲಿ ಆಗುವಂಥ ಎಲ್ಲ ಗಿಡಗಳು ಅವ್ರು ಸೇಲ್ ಮಾಡ್ತಾಯಿದ್ರು. ಹೈಬ್ರಿಡ್ ಅಂತ ಹೇಳ್ತೇವೆ ಕೆಲವು ಸತಿ, ಸರಿಯಾಗಿ ನಾಲೆಜ್ ಇಲ್ಲ, ಬಟ್ ಸ್ಟಿಲ್ ಅದು ಸಣ್ಣ ಸಣ್ಣ ಗಿಡದಲ್ಲಿ ಅದು ಫ್ರೂಟ್ಸ್ ಎಲ್ಲ ಆಗ್ತದೆ. ನೋಡ್ತಿದ್ದೀರಲ್ಲ, ವಿತ್ ಪ್ರೂಫ್ ಅವರು ಫೋಟೋ ಕೂಡ ಇಲ್ಲಿ ಇಟ್ಟಿದ್ದಾರೆ. ರೀಸನೇಬಲ್ ಆಗಿತ್ತು, ತುಂಬ ಜನರು ಪರ್ಚೇಸ್ ಮಾಡ್ತಾಯಿದ್ರು. ಜಾಕ್ ಫ್ರೂಟ್ ಕೂಡ ಉಂಟು, ಹೈಬ್ರಿಡ್ ಗಿಡ ಅಂತ ಹೇಳ್ತೇವೆ ಅದಕ್ಕೆ. ವಾವ್, ಇದು ಆರ್ಟಿಸನ್ಸ್ ಶಾಪ್. ಪಿಡುಕುಳದಲ್ಲಿ ಅವರು ಇದೆಲ್ಲ ಮಾಡ್ತಾರೆ. ಸೊ ಅವರು ಕೂಡ ಇಲ್ಲಿ ಈ ಎಕ್ಸಿಬಿಷನಿಗೆ ಅವರು ಅಟೆಂಡ್ ಆಗಿದ್ದಾರೆ ನೋಡಿ. ಆರ್ಟಿಸನ್ಸ್ ವಿಲೇಜ್ ಸೇಲ್ಸ್ ಔಟ್ಲೆಟ್. ನಿಮಗೆ ಬೇಕಾದರೆ ಇಲ್ಲಿ ವಿಸಿಟ್ ಕೂಡ ಮಾಡ್ಬೋದು. ಅವರು ಹೇಗೆಲ್ಲ ಮಾಡ್ತಾರೆ ಅದು ಕೂಡ ಅವ್ರು ತೋರಿಸ್ತಾರೆ. ₹50 ಪರ್ ಟಿಕೆಟ್ ಎಂಟ್ರಿಗೋಸ್ಕರ. ನೀವು ಒಂದ್ಸತಿ ವಿಸಿಟ್ ಮಾಡುವಾಗ ಪಿಡುಕುಳಕ್ಕೆ ಈ ಏರಿಯಾಕ್ಕೆ ಕೂಡ ಹೋಗಿ. So ಇವರು ನನ್ನ ಜಿಮ್ ಇನ್ಸ್ಟ್ರಕ್ಟರ್. ಶಿ ಈಸ್ ರಿಯಲಿ ವೆರಿ ನೈಸ್ ಆ್ಯಂಡ್ ಶಿ ಈಸ್ ರಿಯಲಿ ಅ ಗುಡ್ ಪರ್ಸನ್. ಸೊ ಎನಿವನ್ ವಾಂಟ್ಸ್ ಟು ಗೋ ಟು ಜಿಮ್ ಆನ್ಲೈನ್, ನಿಮಗೆ ಬೇಕಾದರೆ ಅವರು ಕೂಡ ಕ್ಲಾಸಸ್ ಆರ್ಗನೈಸ್ ಮಾಡ್ತಾರೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಹರ್. ಅವರ ಶಾಪ್ ಇದೆ, ಅವರ ಫ್ಯಾಮಿಲಿ ಬಿಸ್ನೆಸ್. ಸೊ ನಾವು ಇಲ್ಲಿಂದ ಕೆಲವು ಐಟಮ್ಸ್ ಪರ್ಚೇಸ್ ಮಾಡ್ತಾ ಇದ್ದೇವೆ. ನೋಡುವ ಯಾವುದೆಲ್ಲ ಪ್ರಾಡಕ್ಟ್ಸ್ ಅವರು ಈ ಸತಿ ಇಟ್ಟಿದ್ದಾರೆ. ಎವ್ರಿ ಇಯರ್ ದೇ ಪಾರ್ಟಿಸಿಪೇಟ್ ಇನ್ ದಿಸ್. ಆ್ಯಂಡ್ ಯಾವೆಲ್ಲ ಪ್ರಾಡಕ್ಟ್ಸ್ ಅವ್ರು ಸೇಲ್ ಮಾಡ್ತಾರೆ, ಇಟ್ ಈಸ್ ಒನ್ ಆಫ್ ದ ಬೆಸ್ಟ್. ಯಾಕೆಂದರೆ ತುಂಬ ಸ್ವೀಟ್ ಇರ್ತದೆ ಆ ಫ್ರೂಟ್ಸ್. ಸೊ ಇಟ್ಸ್ ರಿಯಲಿ ವೆರಿ ನೈಸ್. ಮ್ಯಾಂಗೋಸ್ಟೀನ್ ಇರ್ಬೋದು, ರಾಂಬುಟಮ್ ಇರ್ಬೋದು. ಸೊ ಇಟ್ ಈಸ್ ಆಲ್ ಫ್ರಾಮ್ ಮಂಜನಾ ಶೆಟ್ಟಿ. ಸೊ ಇಟ್ಸ್ ಆರ್ಗ್ಯಾನಿಕ್ ಪ್ರೊಡ್ಯೂಸ್. ಇಟ್ಸ್ ರಿಯಲಿ ವೆರಿ ನೈಸ್. ಪ್ಲೀಸ್ ಟು try once. You can also follow the Instagram channel.
You want to do so? I have purchased fresh rambutan as well as mangosteen, so it is 200 rupees per 500 grams. So last time I purchased was really very good and it was very sweet, so even this time I have purchased. So if you want to purchase these products, you can DM to Manjana Shetty Family Farms. So you have all the details over here. You can also follow the Instagram page for more products. ಸೊ ಇದೆಲ್ಲ ಜಸ್ಟ್ ಒನ್ ಟೈಮ್ ಶಾಪ್ಸ್ ಎಲ್ಲ ನೋಡಲಿಕ್ಕೆ, ಯಾಕೆಂದರೆ ಮಗು ಇದೆ ಅಲ್ಲ, ಸೊ ಏನಗೋಸ್ಕರ ಜಸ್ಟ್ ಒಂದು ನೋಡಿ ಹೋಗೋದು ಯಾವುದೆಲ್ಲ ಐಟಮ್ಸ್ ಉಂಟು, ಯಾವೆಲ್ಲ ಡಿಫ್ರೆಂಟ್ ಐಟಮ್ಸ್ ಉಂಟಾ ಇಲ್ವಾ, ಪರ್ಚೇಸ್ ಮಾಡ್ಬೋದಾ ಇಲ್ವಾ ಅಂತ ಜಸ್ಟ್ ಒಂದು ಟೈಮ್ ಪಾಸಿಗೆ ಇದೆಲ್ಲ ಶಾಪ್ಸ್. ಸೊ ಇಲ್ಲಿ ಆಂಟಿ ಅವರು ಸೇಲ್ ಮಾಡ್ತಾಯಿದ್ದಾರೆ ಫ್ರೂಟ್ಸು. ಸೊ ಇದು ಕೂರ್ಗ್ ನರ್ಸರಿ. ಅವರ ತುಂಬ ವೆರೈಟಿಯಾದ ಬೀಜಗಳು ಅವರು ಸೇಲ್ ಮಾಡ್ತಾರೆ. ಫ್ರೂಟ್ಸ್ ಇರ್ಬೋದು, ಫ್ಲವರ್ಸ್ ಇರ್ಬೋದು. ಸೇಮ್ ಇದು ಸೆಕೆಂಡ್ ಶಾಪು ಈ ಟೈಪ್. ಸೊ ಇಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ನಾವು ಪರ್ಚೇಸ್ ಮಾಡಲಿಲ್ಲ ಈ ಶಾಪಿಂದ, ಯಾಕೆಂದರೆ ಆಲ್ರೆಡಿ ನಮ್ಮ ಹತ್ರ ತುಂಬ ವೆರೈಟಿಯಾದ ಇದು ಬೀಜಗಳೆಲ್ಲ ನಾವು ಸ್ಟೋರ್ ಇಟ್ಟಿದ್ದೇವೆ, ಅದಕ್ಕೋಸ್ಕರ. ಸೊ ಫ್ಲವರ್ಸ್ ಕೂಡ ಉಂಟು ನೋಡಿ. ಇದೇ ಕೂರ್ಗ್ ನರ್ಸರಿ. ನಮ್ಮಲ್ಲಿ ಉತ್ತಮವಾದ ಹೂವಿನ ಬೀಜಗಳು ಮತ್ತು ಗಿಡಗಳು ಸಿಗ್ತವೆ. ಸೊ ನಾವೀಗ ಇನ್ನೊಂದು ಶಾಪಿಗೆ ಹೋಗುವ. ಇದು ನಮ್ಮ ಮನೆಯಲ್ಲಿ ಸಹ ಮಾಡ್ಬೋದು. ಹಲಸಿನ ಹಣ್ಣಿನ ಗಾರಿಗೆ ತುಂಬ ಒಳ್ಳೆಯದಾಗ್ತದೆ, ಸ್ವೀಟ್ ಕೂಡ. ಇದು ಸೇಲ್ ಮಾಡ್ತಾಯಿದ್ರು ಇಲ್ಲಿ. ಈಗ ಒಳಗಡೆ ಹೋಗುವ. ಯಾವುದೆಲ್ಲ ಐಟಮ್ಸ್ ಉಂಟು, ಯಾವುದೆಲ್ಲ ಶಾಪ್ಸ್ ಉಂಟು. ಸೊ ಇಲ್ಲಿ ಹೊರಗಡೆ ಇರುವ ಶಾಪ್ಸ್ ಎಲ್ಲ ಲೇಡೀಸ್ಗೋಸ್ಕರ, ಕುರ್ತಾ ಇರ್ಬೋದು, ಡ್ರೆಸ್ ಐಟಮ್ಸ್, ಮತ್ತು ಕಾಲು ನೋವಿಗೆ ಅದೆಲ್ಲ ಪ್ರಾಡಕ್ಟ್ಸ್ ಕೂಡ ಅವರು ಸೇಲ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಇವರು ಲಾಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿರುವಂಥ ಮನುಷ್ಯ ಅವರು. ಸೊ ಇಲ್ಲಿ ರೂಮಲ್ಲಿ ತುಂಬ ವೆರೈಟಿಯಾದ ಔಟ್ಲೆಟ್ಸ್ ಇತ್ತು. ಡ್ರೆಸ್ ಮತ್ತು ಮೆಡಿಸಿನ್ಸ್ ಇರ್ಬೋದು, ತಿಂಡಿ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಬ್ಯಾಗ್ಸ್ ಆಗಿರ್ಬೋದು, ಹಾಗೂ ಡಿಫ್ರೆಂಟ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು. ತುಂಬ ವೆರೈಟಿಯಾದ ಐಟಮ್ಸ್ ಇತ್ತು. ರೀಸನೇಬಲ್ ಆಗಿ ಕೂಡ ಇತ್ತು. ಸೊ ನಾವು ಕೆಲವು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಉಪ್ಪಿನಕಾಯಿ ಅದೆಲ್ಲ ಐಟಮ್ಸ್ ಇತ್ತು. ಸೊ ಈ ಒಂದು ಸ್ಟೋರ್ ಇಟ್ ವಾಸ್ ರಿಯಲಿ ವೆರಿ ನೈಸ್. ಯಾಕೆಂದರೆ ಇಲ್ಲಿ ಒಂದು ಮೆಡಿಸಿನ್ ಇದೆ, ಅದು ಆಯುರ್ವೇದಿಕ್, ಪ್ಯೂರ್ ಆಯುರ್ವೇದಿಕ್. ಸ್ವಲ್ಪ ತಲೆನೋವು ಇದ್ದರೆ ಆ ಸ್ವಲ್ಪ ಮೆಡಿಸಿನ್ ಹಚ್ಚಿದರೆ ನಿಮ್ಮ ತಲೆನೋವು ಎಲ್ಲ ಗುಣ ಆಗ್ತದೆ. ಇಟ್ ವಾಸ್ ಗುಡ್. ಹಾಗೂ ನಾವು ಬೇರೆ ಕಡೆ ಎಲ್ಲ ನೋಡ್ತಿದ್ದೀರಲ್ಲ ನೋಡಿ, ತುಂಬ ಜನರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಪುಡಿ ಅವರು ಸೇಲ್ ಮಾಡ್ತಾಯಿದ್ರು. ಇದು ಯಾವುದಂದರೆ ಅವರು ಧಾರವಾಡದಿಂದ ಬಂದಿರುವಂಥದ್ದು. ಅವರು ಕಡಲೆ ಹಾಗೂ ಇದು ಗಂಜಿ ಊಟ ಮಾಡುವಾಗ ತುಂಬ ನೋಡಿ, ಇದು 4 ಟೈಪ್ ಇದು ಚಟ್ನಿ ಅವ್ರು ಸೇಲ್ ಮಾಡ್ತಾಯಿದ್ರು. ತುಂಬ ಒಳ್ಳೆದಿತ್ತು, ನಾವು ಟ್ರೈ ಮಾಡಿದ್ವಿ. ನಾವು ಈ ಶಾಪಿಂದ ಒಂದು ಐಟಮ್ಸ್ ಪರ್ಚೇಸ್ ಮಾಡಿದ್ವಿ. ಅದು ಯಾವುದಂದರೆ ಮ್ಯಾಂಗೋ ಉಂಟಲ್ಲ, ಅದೆಲ್ಲ ಮೆಲ್ಟ್ ಮಾಡಿ ಅದು ಒಂದು ಸ್ವೀಟ್ ಟೈಪ್ ಅವ್ರು ಮಾಡ್ತಾರೆ, ಡ್ರೈ ಮಾಡಿ. ಅದು ತುಂಬ ಒಳ್ಳೆಯದಿತ್ತು. ಸೊ ಇದು ಲಾಸ್ಟ್ ಶಾಪ್ ಇಲ್ಲಿ, ಇದು ಆಯಿಲ್ ಶಾಪ್. ಇಲ್ಲಿ ಅಮ್ಮ 2 ನೈಟಿ ಅವ್ರು ಪರ್ಚೇಸ್ ಮಾಡಿದರು. 250 rupees ಪರ್ ನೈಟಿ. ತುಂಬ ಒಳ್ಳೆಯದಿತ್ತು. ಪ್ಯೂರ್ ಕಾಟನ್ ನೈಟಿ, ವರ್ತ್ ಆಗಿ ಏನಿಸುತ್ತೆ, ಅದಕ್ಕೆ ನಾವು ಪರ್ಚೇಸ್ ಮಾಡಿದ್ವಿ.
ಸೊ ನಮ್ಮದೆಲ್ಲ ಶಾಪ್ಸ್ ಎಲ್ಲ ವಿಸಿಟ್ ಮಾಡಿ ಆಯಿತು, ಪರ್ಚೇಸಿಂಗ್ ಎಲ್ಲ ಮಾಡಿ ಆಯಿತು. ಈಗ ನಾವು ಹೊರಟಿದ್ದೇವೆ. ಸೊ ಇಟ್ ವಾಸ್ ರಿಯಲಿ ವೆರಿ ನೈಸ್. ಎವ್ರಿ ಇಯರ್ ಅವರು ಪಿಳುಕುಳದಲ್ಲಿ ಇದು ಆರ್ಗನೈಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಇರುವಾಗ ನಾನು ಫಸ್ಟ್ ಆಫ್ ಆಲ್ ನಾನು ಅಪ್ಡೇಟ್ ಮಾಡ್ತೇನೆ ನಿಮಗೆಲ್ಲರಿಗೂ. ಸೊ ಪ್ಲೀಸ್ ಡು ಬನ್ನಿ, ಎಂಜಾಯ್ ಮಾಡಿ. ಯಾಕೆಂದರೆ ಅಟ್ಲೀಸ್ಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಯು ಶುಡ್ ಎಂಜಾಯ್ ಈಟಿಂಗ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್. ದ್ಯಾಟ್ಸ್ ವೈ. ಮಳೆ ಕೂಡ ಬರ್ತಾ ಉಂಟು, ಜಾಸ್ತಿ ಅಲ್ಲ, ಸ್ವಲ್ಪ ಮಳೆ ಕೂಡ ಬರ್ತಾ ಉಂಟು. ಬಟ್ ಅಟ್ಲೀಸ್ಟ್ ಮಳೆಗಾಲದಲ್ಲಿ ಇದೆಲ್ಲ ಫ್ರೂಟ್ಸ್ ಎಲ್ಲ ನೋಡಬೇಕು, ಅವರ ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ, ಅದೆಲ್ಲ ಒಂದು ಸತಿ ನೀವು ಟೇಸ್ಟ್ ಮಾಡಬೇಕು. ಇವತ್ತು ಹಣ್ಣಿನ ಮೇಳ ಪಿಳುಕುಳದಲ್ಲಿ ಅವರು ಆರ್ಗನೈಸ್ ಮಾಡಿದ್ರು. ತುಂಬ ಅಂದರೆ ತುಂಬ ವೆರೈಟೀಸ್ ಆದ ಫ್ರೂಟ್ಸ್ ಇತ್ತು. ಸೊ ಫಸ್ಟ್ ಒನ್ ನಾವು ಮ್ಯಾಂಗೋಸ್ ಪರ್ಚೇಸ್ ಮಾಡಿದ್ವಿ, ಮ್ಯಾಂಗೋಸ್ಟೀನ್ ಪರ್ಚೇಸ್ ಮಾಡಿದ್ವಿ, ರಾಂಬೂಟಮ್ ಮತ್ತು ಬನಾನಾ, ಅದು ನಾರ್ಮಲ್ ಫ್ರೂಟ್ಸ್, ಮತ್ತು ಬೇರೆ ನಾವು ಅಂದರೆ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಎಲ್ಲ ಇತ್ತು. ಸೊ ವಿ ಆರ್ ಪರ್ಚೇಸ್ಡ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಇಲ್ಲಿ ಪಿಳುಕುಳದಲ್ಲಿ ಯಾವಾಗಲೂ ಅವರು ಎವ್ರಿ ಇಯರ್ ಇದು ಎಕ್ಸಿಬಿಷನ್ ಅವರು ಆರ್ಗನೈಸ್ ಮಾಡ್ತಾರೆ. ಅಂದರೆ ತುಂಬ ವೆರೈಟಿ ಆದ ಫ್ರೂಟ್ಸ್, ಅವಕಾಡೋ ಇದೆ, ಹಾಗೂ ಮ್ಯಾಂಗೋ, ಡಿಫ್ರೆಂಟ್ ಟೈಪ್ ಮ್ಯಾಂಗೋಸ್ಗಳಿವೆ. ಸೊ ಏನು ಮಾಡಿ ಅಂದರೆ ನೆಕ್ಸ್ಟ್ ಟೈಮ್ ಈ ಎಕ್ಸಿಬಿಷನ್ ಇರುವಾಗ ಪ್ಲೀಸ್ ಒಂದು ಸತಿ ವಿಸಿಟ್ ಮಾಡಿ. ಯಾಕೆಂದರೆ ನಿಮಗೆ ವೆರೈಟಿ ಆದ ಫ್ರೂಟ್ಸ್ಗಳು ಪರ್ಚೇಸ್ ಮಾಡ್ಬೋದು, ಅಟ್ಲೀಸ್ಟ್ ಒಂದು ಸತಿ ಕೂಡ ನೀವು ಟೇಸ್ಟ್ ಮಾಡ್ಬೋದು ಇದೆಲ್ಲ. ಸೊ ಟಿಲ್ ದೆನ್ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಸೊ ಟಿಲ್ ದೆನ್ ಬೈ, ಟೇಕ್ ಕೇರ್.